ಈಗ ಇವರಿದ್ದಾರೆ, ಏನು ಮೇಡಮ್ ಹೆಸರು? ಹಾಂ, ಅಂಬಿಕಾ. ಒಂದು ಸುಮ್ಮನೆ ಪ್ರಶ್ನೆ, ಅಂಬಿಕಾ ಅವರು ನಾವು ಮಾತಾಡ್ತೀವಿ, ನೀವು ಕೇಳಿಸ್ಕೊತೀರಾ. ಇದೇ ರಾಯಚೂರಿನ ಅಗ್ರಿ ಯೂನಿವರ್ಸಿಟಿ ಇದ್ರ ಎದುರುಗಡೆ, ಈ ಹಾಲ್ ಎದುರುಗಡೆ ಒಂದು ಏಣಿ ಹಾಕ್ತೀವಿ ನಿಮಗೆ, ಫುಲ್ ಹೈಟ್, ಒಂದು 10,000 ಮೀಟ್ರ್ ಇದೆ, ಅದು 10 ಕಿಲೋಮೀಟ್ರು. ಓಕೆ, ನಿಮಗೆ ಹತ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಕೆಳಗೆ ನೋಡ್ತೀನಿ ಸರ್ ತಲೆ ತಿರುಗುತ್ತೆ, ಇವೆಲ್ಲ ಹೇಳಂಗಿಲ್ಲ. ಅದು ಬಿಟ್ಟು ಮೇಲಕ್ಕೆ ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ. ಇಲ್ಲಿಂದ 1 ಕಿಲೋಮೀಟ್ರ್ ಮೇಲೋಗಿದ್ದೀರಾ. ಮಧ್ಯಾಹ್ನ 12 ಗಂಟೆ, ರಾಯಚೂರು ಎಂಬ ಬಿಸಿಲು ಊರಿನಲ್ಲಿದ್ದೀರಾ. ನಿಮಗೆ ಫೋನ್ ಮಾಡ್ತೀವಿ ನಾವು, ಮೇಡಮ್ ನಮಗಿಂತ ಸೆಕೆ ಆಗ್ತಾ ಇದೆಯಾ, ನಮಗಿಂತ ತಣ್ಣಗಿದೆಯಾ ಅಂತ. ಸೆಕೆ ಆಗ್ತಾಯಿದೆ. 2 ಕಿಲೋಮೀಟ್ರ್ ಹೋಗ್ತೀರಾ, ಈಗ ಇನ್ನೂ ಸೆಕೆ. 5 ಕಿಲೋಮೀಟ್ರ್ ಹೋಗ್ತೀರಾ, ಈಗೇನಾಗತ್ತೆ? ಸೆಕೆ ಇನ್ನೂ ಜಾಸ್ತಿ. 10 ಹೋದರೆ ಸಿಕ್ಕಾಬಿಟ್ಟೆ, ಸುಟ್ಟೋಗ್ಬಿಡ್ತೀನಿ ಸರ್ ನಾನು ಅಂತ ಅಂತಾರೆ. ಯಾಕೆ? ಮೇಲೆ ಯಾರಿದ್ದಾರೆ? ಸೂರ್ಯನ ಹತ್ತಿರ ಹೋಗುತ್ತಿದ್ದೇನೆ, ಸುಟ್ಟೋಗ್ಬಿಡ್ತೀನಿ. ನಾನು ಹಂಗೆ ಅಂದ್ಕೊಂಡಿದ್ದೆ ಅವ್ರ ಥರನೇ. ಆದರೆ ಸತ್ಯ ಏನು ಅಂತ ಅಂದರೆ ನೀವು ಹೋಗಿರೋದು 10 ಕಿಲೋಮೀಟ್ರ್ ಅಷ್ಟೇ, ಸೂರ್ಯ ಇರೋದು 15 ಕೋಟಿ ಕಿಲೋಮೀಟ್ರ್ ಆಚೆ. 15 ಕೋಟಿ ಕಿಲೋಮೀಟ್ರನ್ಗೂ ನಿಮಗೂ ಪ್ರಭಾವ ಹೆಂಗಿದೆ ಅಂತ ಅಂದರೆ, ಈ ಹೀಟ್ ಎಲ್ಲ ಫೀಲ್ ಮಾಡ್ತೀವಲ್ಲ, ಈ ಹೀಟ್ ಬಗ್ಗೆ ರೇಡಿಯೇಷನ್ ಅಂತ ಕರಿತೀವಿ. ಇದು ಈ ರೇಡಿಯೇಷನ್ನು ಸೂರ್ಯನಿಂದ ಬಂದಿರೋದು ಒಂದೇ ಅಲ್ಲ. ಸೂರ್ಯನಿಂದ 20 ಡಿಗ್ರಿ ಬರುತ್ತೆ, ಈ ನೆಲಕ್ಕೆ ಬೀಳುತ್ತೆ, ಬಿದ್ದ ಕೂಡಲೇ ಭೂಮಿ ಬಿಸಿ ಆಗತ್ತೆ, ಇದು ರಿವರ್ಸ್ ಬಿಡೋಕ್ಕೆ ಸ್ಟಾರ್ಟ್ ಆಗತ್ತೆ. ಇಲ್ಲಿಂದ 20, ಓಕೆ, ಇಲ್ಲಿಂದ 20, ಇಲ್ಲಿಂದ 10, 20, 10, 30. ಇಲ್ಲಿ 30 ಡಿಗ್ರಿ ಫೀಲ್ ಮಾಡ್ತೀವಿ ಅಂದರೆ 20 ಫ್ರಮ್ ಸೋಲಾರ್ ರೇಡಿಯೇಷನ್, 10 ಫ್ರಮ್ ಟೆರಿಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೀವಿ. ಹಂಗಾಗಿ 30 ಆಗ್ತಾ ಇರತ್ತೆ. ಮೇಲಕ್ಕೆ ಹೋಗ್ತಾ 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 ಟೆಂಪ್ರೇಚರ್ ಕಡಿಮೆ ಆಗುತ್ತದೆ. ಹಾಗಾಗಿನೇ ಹಿಮಾಲಯ ಪರ್ವತದ ಮೇಲೆ ಮರಳುಗಾಡಿಲ್ಲ. ಏನಿದೆ? ಹಿಮಾಲಯದ ಮೇಲೆ ಹೋಗಿದ್ದೀರಾ, ಈಗೇನಾಗುತ್ತೆ ಅಂದರೆ ಸರ್ ಸೆಕೆ ಆಗ್ತಾ ಇದೆ ಅಂತೀರ ನೀವು. ಅಲ್ಲೂ ಎತ್ತರಕ್ಕೆ ಹೋಗಿರೋದಲ್ಲ ನೀವು, ಚಳಿ ಆಗತ್ತೆ. ಹೈಟ್ಗೆ ಹೋಗ್ತಾ 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 ಟೆಂಪ್ರೇಚರ್ ಡೌನ್.